ಬರೀ ಸೀರಿಯಲ್ಲು ಸಿನಿಮಾದಲ್ಲಿ ಯಾರು ಮಾಡ್ತಾರೋ ಅವ್ರು ಮಾತ್ರ ಬಿಗ್ ಬಾಸ್ ಕರ್ಕೊಂಡು ಹೋಗ್ತೀರಾ, ಬೇರೆ ಯಾರು ಸಿಗಲ್ವಾ? ಸ್ಕೂಲಲ್ಲಿ ಹತ್ರ ಬನ್ನಿ, ಗೌರ್ಮೆಂಟ್ ಸ್ಕೂಲ್ ಹತ್ರ ಬನ್ನಿ, ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಆ ಮಕ್ಕಳನ್ನ ಹೊರಗಡೆ ಕರ್ಕೊಂಬನ್ನಿ. ಯೂಟ್ಯೂಬು ಚಾನಲಲ್ಲಿ ಮಾತ್ರ ಹುಡ್ಕೊಂಬಿಟ್ಬಿಟ್ರೆ ಬೇರೆ ಥರದ್ದು ಹುಡ್ಕೊಂಬನ್ನಿ ಸರ್. ದಯವಿಟ್ಟು ನಿಮ್ಗೆ ನಮಸ್ಕಾರ ಹೇಳ್ತೀನಿ. ಒಳ್ಳೆ ಕಲೆ ಇರೋದೆ, ಎಲ್ಲ ಕಲೆ ಇದೆ. ನಮ್ಮದು ಕನ್ನಡ ಸಂಸ್ಕೃತಿ ಬೇಜಾನ್ ಕಲ್ತಿರ್ತಾರೆ, ಬೇಜಾನ್ ಸ್ಕಿಲ್ ಇದೆ ಎಲ್ಲರ ಹತ್ರನೂ. ಹುಡುಕಿ ದಯವಿಟ್ಟು ನಿಮ್ಮ ಬಿಗ್ ಬಾಸ್ನ ಸ್ವಲ್ಪ ವಿಚಾರಣೆ ಮಾಡಿಬಿಟ್ಟು ಬಿಗ್ ಬಾಸ್ ಸೆಲೆಕ್ಟ್ ಮಾಡಿ. ಬರೀ ಜಗಳಾಡೋರನ್ನ, ಚೂರಿ ಚಾಕ ಹಾಕೋರನ್ನ ಇಂಥವ್ರನ್ನೇ ಕರ್ಕೊಂಬರ್ತೀರಲ್ಲ ಸರ್ ನೀವು. ರೋಡಿಸಮ್ ಮಾಡೋರನ್ನ ಹಂಗೆ ನಾವು ರೋಡಿಸಮ್ ಮಾಡ್ಬೇಕಾ? ಪ್ರಪಂಚ ಹಾಳು ಮಾಡ್ತಾರೆ ನಿಮ್ಮ ಮೀಡಿಯಾದವರು. ಬಿಗ್ ಬಾಸೇ ಅರ್ಧ ಹಾಳು ಮಾಡ್ತಾಯಿದೆ. ಬರೀ ಅಂತಿಂಥವ್ರು ಇದೆ ಪಾಪ. ಎಷ್ಟೋ ಜನ ಶೋರೂಮ್ಗಳಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಜೀವ ನೋಡಿ, ಮೊನ್ನೆ ಮೈಸೂರು ಇದರಲ್ಲಿ ಪಾಪ ಎಷ್ಟು ಟ್ಯಾಲೆಂಟಾಗಿ ಡ್ಯಾನ್ಸ್ ಮಾಡಿದವನು. ಅಂಥವ್ರನ್ನ ಹೇಳ್ಕೊಂಬನ್ನಿ, ಪರವಾಗಿಲ್ಲ. ಅವನು ಇನ್ನೊಬ್ಬ ಚಾನಲ್ಗೆ ಹೋಗಿ ಸ್ಟಾರ್ ಆದಮೇಲೆ ನೀವು ಅವ್ರನ್ನ ಹೇಳ್ಕೊಂಬರ್ತೀರ. ಅದಕ್ಕಿಂತ ಮುಂಚೆ ಬನ್ನಿ ಸರ್ ಹೊರಗಡೆ. ಪ್ರಪಂಚ ಸುತ್ತರೆ ಬೇಜಾನ್ ಕಷ್ಟದಲ್ಲಿದ್ದಾರೆ. ಬಿಗ್ ಬಾಸ್ ಅನ್ನೋದು ಸರಿ ಇಲ್ಲ ಸರ್, ದಯವಿಟ್ಟು ಹೇಳ್ತೇನೆ. ಸ್ಟಾರ್ ನಟಿಗಳು, ಫಿಲಮ್ ಹೀರೋಯಿನ್ ಬಿಟ್ಬಿಟ್ಟು ಬೇರೆ ಸೆಲೆಕ್ಟ್ ಮಾಡಿ, ಅದು ಖುಷಿ ಪಡ್ತೀವಿ. ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿಬಿಟ್ಟು ಎಲ್ಲನೂ ಕೊಡೋಕ್ಕೋದಲ್ಲ. ನಮ್ಮ ಹತ್ರ ಒಂದು ಸ್ಕಿಲ್ ಇದೆಯಪ್ಪ, ನಾನು ಅನ್ಎಜುಕೇಟೆಡ್ ಅಲ್ವಲ್ಲ. ಹುಡುಕಿ ಸರ್, ಎಷ್ಟೆಷ್ಟೋ ಜನ ಬಡವಿರ್ತಾರೆ. ನೀವು ಗಿಫ್ಟ್ ಕೊಡಬೇಡಿಯಪ್ಪ, ನಾವೊಂದು ಚಾನಲಲ್ಲಿ ಬರ್ತೀವಿ ಅಂತ ಖುಷಿ ಅಷ್ಟೇ, ಆಯಿತಾ? ನೀವು ಲಕ್ಷ ಕೊಡ್ತೀರಾ, ಅವ್ರು ಲಕ್ಷ ಕೊಡ್ತೀವಿ, ಇವ್ರು ಲಕ್ಷ. ನನಗೆ ಲಕ್ಷ ಬೇಕಾಗಿಲ್ಲ. ಒಂದು ಚಾನಲಲ್ಲಿ ಒಂದು ಮೆಸೇಜ್ ಕೊಡ್ತೀನಿ, ನನಗೆ ಬೇಕಾದ್ರೆ ಒಂದು ಮೆಸೇಜ್ ಕೊಡ್ತೀನಿ. ಅದನ್ನು ಸರಿ ಅನ್ಸ್ಕೊಂತ ತಪ್ಪು ಅನಿಸೋದು ಅದು ತಿದ್ದಿ. ನಾನು ಬರ್ತಾ ಇರೋದು ಚಾನಲ್ ಮೆಸೇಜ್ ಕೊಡೋಕ್ಕೋಸ್ಕರ ಅಷ್ಟೇ. ನೀವು ದುಡ್ಡು ಕೊಡೋಕ್ಕಲ್ಲ ಸರ್, ದಯವಿಟ್ಟು ದುಡ್ಡು ಬೇಡ. ನಿಮ್ಗೆ ಕೋಟಿ ರೂಪಾಯಿ ಬೇಡ ನನಗೆ. ನಮ್ಮ ಅನ್ನದಾತ ದೇವರು ಅಂದರೆ ರೈತ ಸರ್. ರೈತನ್ನ ಹುರಿದುಂಬಿಸಿ, ಬೇಕಾದರೆ ಅವ್ರಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಒಂದು ಮೆಸೇಜ್ ಕೊಡಿ. ನೀವು ಬರೀ ಅವ್ರು ಹಿಂಗೆ ಮಾಡಿದ್ರು, ಅವ್ರು ಡ್ಯಾನ್ಸ್ ಮಾಡಿದ್ರು, ಅವ್ರು ಬಟ್ಟೆ ಬಿಚ್ಚಾಕ ಮಾಡಿದ್ರು, ಅದು ಬೇಡ ನಮಗೆ. ನಮ್ಮ ಸಂಸ್ಕೃತಿನ ಯಾವ ಥರ ಉಳಿಸ್ಬೇಕು, ಯಾರು ಮೂಲ ಕಾರಣ, ಆಯಿತಾ? ಇವತ್ತು ರೈತ ಮಾಡಿಲ್ಲ ಅಂದರೆ ನಾವು ಯಾರು ಇರೋಲ್ಲ ಸರ್. ನೀವೆಷ್ಟೇ ಒಂದು 1000 ರೂಪಾಯಿ ಹಾಕಿ ಕೊಟ್ಟರು ರೈತ ಮಾಡಬೇಕು. ಅವ್ನು ಕಷ್ಟಪಟ್ಟು ಮಾಡಿದ್ರೆ ಅವ್ನಿರೋದು. ನಂದು ಒಂದು ಖುಷಿ ಸರ್, ರೈತನ ಕರ್ಕೊಂಬೋದು. ಈ ರಾಜಕೀಯ ವ್ಯಕ್ತಿಗಳು ಕರ್ಕೊಂಬರ್ಬೇಕು ಫಸ್ಟು. ಯಾಕೆಂದರೆ ಅವ್ರೇನು ಮಾಡಿಬಿಡ್ತಾರೆ ಅಂದರೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ಗೆದ್ದು ಬಿಡ್ತಾರೆ ಸರ್. ಆದರೆ ಹಿಂದಿನ ಕಾಲದಲ್ಲಿ ನಾವು ಹುಡುಗರಾಗಿದ್ದಾಗ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಅವನಿಗೆ MLA ಪೋಸ್ಟ್ ಕೊಡ್ತಾಯಿದ್ರು. ಇಲ್ಲ ಅಂದರೆ MLA ಪೋಸ್ಟ್ ಕೊಡ್ತಾ ಇರಲಿಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷನಾಗಿ ಕೊಡ್ತಾ ಇರಲಿಲ್ಲ ಅವನಿಗೆ. 5 ವರ್ಷ 10 ವರ್ಷ ಅವ್ನು ಎಕ್ಸ್ಪೀರಿಯೆನ್ಸ್ ಆದರೆ, ಸರ್ ಇಷ್ಟೆಲ್ಲ ಬರ್ದಿದೆಯಲ್ಲ ಸರ್, ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಅವ್ನಿಗೆ ಇಸ್ಕೊಡ್ಬೇಕು, ಈ ಪೋಸ್ಟ್ ಕೊಡಬೇಕು ಅಂತ. ಇವಾಗ ಏನು ಮಾಡ್ತಾಯಿಲ್ಲ. ಯಾರ ಹತ್ರ ದುಡ್ಡಿದೆ, ಯಾರು ಚೆಲ್ಲಿದ್ರೆ ಅವನೇ MLA. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.